ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ವೃಶ್ಚಿಕ ರಾಶಿ ಮೇ 2026 ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಮೇ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಯಾವ ಗ್ರಹಗಳು ಶುಭ ಫಲಗಳನ್ನು ಕೊಡ್ತಾರೆ, ಯಾವ ವಿಷಯದಲ್ಲಿ ಎಚ್ಚರಿಕೆಯಾಗಿರಬೇಕು, ಏನು ಪರಿಹಾರ ಮಾಡ್ಕೋಬೇಕು, ಈ ಎಲ್ಲ ವಿಷಯವನ್ನ ಈ ವಿಡಿಯೋದಲ್ಲಿ ನಾನು ಕವರ್ ಮಾಡ್ತಾ ಹೋಗ್ತೀನಿ. ಈ ತಿಂಗಳಲ್ಲಿ ಮಲಮಾಸ ಆರಂಭ. ಮಲಮಾಸ ಅಂದ್ರೆ ಏನು? ಅಧಿಕ ಮಾಸ ಮತ್ತು ಕ್ಷಯ ಮಾಸವನ್ನ ಮಲಮಾಸ ಅಂತ ಕರೆಯಲಾಗುತ್ತೆ. ಅಂದ್ರೆ ಈ ತಿಂಗಳು ಅಧಿಕ ಮಾಸ 17 ಮೇ 2026ರಿಂದ 15 ಜೂನ್ 2026ವರೆಗೂ ಅಧಿಕ ಮಾಸ. ಅಂದ್ರೆ ಈ ಅಧಿಕ ಮಾಸದಲ್ಲಿ ಏನ್ ಮಾಡ್ಬೋದು ಅಂದಾಗ, ವ್ರತ, ಉಪವಾಸ, ದಾನ ಮಾಡಿ, ಜಪಗಳನ್ನ ಮಾಡಿ, ಅಥವಾ ವಿಷ್ಣು ಪುರಾಣ, ಭಗವದ್ಗೀತೆ ಇದನ್ನೆಲ್ಲ ಓದ್ಬೇಕು. ಪೂಜೆ ಮಾಡುವಂಥದ್ದು, ಕೆಲವರು ಪೂಜೆ ಮಾಡೋದ್ರಲ್ಲಿ ಆಸಕ್ತಿ, ಕೆಲವರಿಗೆ ಸೇವೆ ಮಾಡೋದ್ರಲ್ಲಿ ಆಸಕ್ತಿ. ದೇವಸ್ಥಾನಗಳಲ್ಲಿ ಹೋಗ್ತಾರೆ, ಸೇವೆ ಮಾಡ್ತಾ ಇರ್ತಾರೆ. ಧ್ಯಾನ ಮಾಡೋದ್ರಲ್ಲಿ ಕೆಲವರಿಗೆ ಪೂಜೆ ಮಾಡಕ್ ಇಷ್ಟ ಇರಲ್ಲ. ನಾನು ಬರೀ ಮೆಡಿಟೇಷನ್ ಮಾಡ್ತೀನಿ ಗುರುಜಿ, ನಾನು ಭಗವಂತನನ್ನ ಪೂಜೆ ಮಾಡಲ್ಲ, ಮನಸ್ಸಿಂದ ದೇವ್ರ ನೆನಪು ಮಾಡ್ಬೋದಾ? ಮಾಡ್ಬೋದು. ಆಧ್ಯಾತ್ಮಿಕವಾಗಿ ಸ್ವಯಂ ಶಕ್ತಿಶಾಲಿ ಆಗುವಂತಹ ತಿಂಗಳು. ನೋಡಿ, ನಮ್ಮ ಧರ್ಮ ನಮ್ಮನ್ನು ಹೆಂಗೆ ರಕ್ಷಣೆ ಮಾಡುತ್ತೆ, ನಾವೆಷ್ಟು ಪವರ್ಫುಲ್ ಆಗಿರ್ಬೇಕು ಅನ್ನೋದನ್ನು ತಿಳಿಸುತ್ತೆ. ಇಂತಹ ಸನಾತನ ಧರ್ಮದಲ್ಲಿ ನಾವು ಜನ್ಮ ಪಡೆದಿರೋದೇ ಒಂದು ಪುಣ್ಯ. ಅಂಥದ್ರಲ್ಲಿ ಯಾರಾದರೂ ಧರ್ಮದವರು ಆಸೆ ತೋರಿಸ್ಬಿಟ್ರೆ, ದುಡ್ಡಿನ ಆಸೆ ತೋರಿಸ್ಬಿಡೋದು, ಮಕ್ಕಳಿಗೆ ಎಜುಕೇಶನ್ ಆಸೆ ತೋರಿಸಿದ ತಕ್ಷಣ ಧರ್ಮ ಬಿಟ್ಟು ನಾನು ಕ್ರಿಶ್ಚಿಯನ್ನು ಆಗ್ತೀನಿ, ಮುಸ್ಲಿಮು ಆಗ್ತೀನಿ, ಯಾವ ಧರ್ಮಕ್ಕೆ ಬೇಕಾದ್ರೂ ಹೋಗ್ತೀನಿ ಅಂತ ಹೋಗ್ಬಿಡೋದು ಎಷ್ಟು ಮೂರ್ಖತನ. ಅಲ್ಲಿರೋ ಬೇರೆ ಧರ್ಮದವರು ಹಿಂದೂಗಳು ಆಗ್ತಾರ? ನಿಮ್ಗೆ ಯಾರಾದ್ರೂ ವರ ಲವ್ ಮಾಡ್ಬಿಡ್ತೀರಾ? ಮುಸ್ಲಿಂ ಸಿಕ್ಕದ, ಅಥವಾ ವಧು ಮುಸ್ಲಿಂ ಹುಡುಗಿ ಸಿಕ್ಕಿದ್ಲು, ಅವಾಗ ನೀವೇನ್ ಮಾಡ್ಬಿಡ್ತೀರಾ? ಆ ವಧು ವರಕ್ಕೋಸ್ಕರ ಧರ್ಮವನ್ನೇ, ತಮ್ಮ ಧರ್ಮವನ್ನೇ ಚೇಂಜ್ ಮಾಡ್ಕೊಂಡ್ಬಿಡ್ತೀರಾ. ಸನಾತನ ಧರ್ಮವನ್ನೇ ಮರೆತು ಬಿಡ್ತೀರಿ. ಅದಕ್ಕೆ ಇದೆಲ್ಲ ವಿಷಯ ಗೊತ್ತಿರಬೇಕು. ನಮ್ಮ ಧರ್ಮ ಬಹಳ ಸ್ಟ್ರಾಂಗ್ ಆಗಿದೆ ಅನ್ನೋ ತಿಳ್ಕೊಬೇಕು ನೀವು. ವಿಡಿಯೋನ ಎಲ್ಲರೂ ಕೂಡ ಧರ್ಮೋ ರಕ್ಷತಿ ರಕ್ಷತಃ, ಸರ್ವಸ್ಯ ಲೋಚನಂ ಶಾಸ್ತ್ರಂ, ಕತ್ಲರಿಗೆ ಬೆಳಕನ್ನು ತೋರಿಸುವಂಥದ್ದೇ ಜ್ಯೋತಿಷ ಶಾಸ್ತ್ರ. ಅದಕ್ಕೆ ವಿಡಿಯೋ ಎಲ್ಲ ಕಡೆ ಶೇರ್ ಮಾಡಿ. ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ಶೇರ್ ಮಾಡೋದನ್ನ ಮರಿಬೇಡಿ. ಹಾಗಾದ್ರೆ ಈ ತಿಂಗಳು ಏನ್ ಮಾಡಬಾರ್ದು? ಮದುವೆ ಮಾಡ್ಬೋದಾ? ಮಾಡಬಾರ್ದು. ಗೃಹ ಪ್ರವೇಶ, ನಾಮಕರಣ, ಭೂಮಿ ಪೂಜೆ ಮಾಡುವಂಥದ್ದು, ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಅಥವಾ ಸರ್ಕಾರದಲ್ಲಿ ಯಾವ್ದಾದ್ರು ಒಂದು ಅಧಿಕಾರವನ್ನ ತಗೊಳ್ಳುವಂಥದ್ದು, ಅವೆಲ್ಲ ಮಾಡಬಾರ್ದು. ಲಾಂಗ್ ಟೈಮ್ ವರೆಗೂ ನೀವು ಇರಲ್ಲ, ಅಲ್ಲಿ ಏನೋ ತೊಂದರೆಗಳು ಅನುಭವಿಸ್ತೀರ. ನಾನು ಗೆಜೆಟೆಡ್ ಆಫೀಸರು, IAS, KS, ಗ್ರೇಡ್ 1, ಗ್ರೇಡ್ B, ಈ ತರ ಎಲ್ಲ ಇರ್ತೀರ, KS ಆ ಥರ ಎಲ್ಲ. ನೀವೇನೋ ಈ ಟೈಮಲ್ಲಿ ಪೋಸ್ಟ್ ಪೊಸಿಷನ್ ತಗೊಂಡ್ರೆ ಅಲ್ಲಿ ಸಂತುಷ್ಟವಾಗಿ ನೀವು ಕೆಲಸ ಆಗಲ್ಲ. ಇದು ಅಧಿಕ ಮಾಸ ಯಾಕೆ ಬರುತ್ತೆ ಅಂದ್ರೆ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಒಂದ್ ತಿಂಗಳಿಗೆ, ಒಂದ್ ವರ್ಷಕ್ಕೆ ಎಷ್ಟು ತಿಂಗಳು? 12 ತಿಂಗಳು. ಹಾಗಾದ್ರೆ ಈಗ 13 ತಿಂಗಳು ಬಂದ್ಬಿಡುತ್ತೆ 2026ರಲ್ಲಿ. ಹೇಗೆ ಅಂದಾಗ, ಸೌರ ವರ್ಷ 365, ಚಂದ್ರ ವರ್ಷ 354, ಎರಡನ್ನ ಮೈನಸ್ ಮಾಡಿದಾಗ 11 ದಿನಗಳು ವ್ಯತ್ಯಾಸ ಬರುತ್ತೆ. 3 ವರ್ಷಕ್ಕೊಂದ್ಸಲ ಅದನ್ನ ಸರಿದೂಗಿಸುವಂಥದ್ದು, ಅಧಿಕ ಒಂದು ತಿಂಗಳು ಮಾಸ ಜಾಸ್ತಿ ಆಗ್ಬಿಡುತ್ತೆ. ಕ್ಷಯ ಮಾಸ ಬರೋದು ಬಹಳ ಕಡಿಮೆ. ಈ ಮಾಸದ ಬಗ್ಗೆ ತಿಳಿಸಿದ್ದೀನಿ. ಈಗ ರಾಶಿ ಭವಿಷ್ಯ ಹೇಳ್ಬಿಡಿ ಗುರುಜಿ, ನನಗೆ ಯಾವ ಅಧಿಕ ಮಾಸನೂ ಬೇಡ, ಯಾವುದು ಗೊತ್ತಾಗಲ್ಲ, ಆ ಥರ ಇರಬಾರ್ದು. ಎಲ್ಲ ವಿಷಯವನ್ನ ನಾವು ತಿಳ್ಕೊಂಡಿರ್ಬೇಕು. ಈಗ ನಿಮಗೆ ನಿಮ್ಮ ಭವಿಷ್ಯ ಬಗ್ಗೆ ತಿಳಿಸ್ತೀನಿ. ವೃಶ್ಚಿಕ ರಾಶಿ, ರಾಶ್ಯಾಧಿಪತಿ ಯಾರು? ಕುಜ. ಎಷ್ಟನೇ ತಾರೀಕು ಡೇಟ್ ರಾಶಿ ಪರಿವರ್ತನೆ ಆಗ್ತಾನೆ? 11 ಮೇ 2026. ಗುರುಜಿ, ನಮಗೆ ಪಂಚಮ ಶನಿ ನಡೀತಾ ಇದೆ. ಅನೇಕ ರಾಜಕಾರಣಿಗಳು ವೃಶ್ಚಿಕ ರಾಶಿಯವರು ಇರ್ತೀರ. ಗುರುಬಲ ಬೇರೆ ಇಲ್ಲ. ಈ ತಿಂಗಳು ನಮ್ಗೇನಾದ್ರು ಒಳ್ಳೇದಾಗುತ್ತಾ ಅಂದಾಗ, ಖಂಡಿತ ಈ ತಿಂಗಳಲ್ಲಿ ನಿಮ್ಮ ರಾಶ್ಯಾಧಿಪತಿ ಮಂಗಳ ತನ್ನ ಸ್ವಕ್ಷೇತ್ರ ಮೇಷರಾಶಿಗೆ ಹೋಗಿದ ತಕ್ಷಣ, ಎಷ್ಟನೇ ತಾರೀಕು ಹೋಗ್ತಾನೆ ಅಂತ ಹೇಳಿದೆ? 11 ಮೇ 2026 ಮೀನ ರಾಶಿಯಿಂದ ಮೇಷರಾಶಿಗೆ ಪ್ರವೇಶ ಆಗಿದ ತಕ್ಷಣ 11ನೇ ತಾರೀಕುವರೆಗೂ ವೇಟ್ ಮಾಡಿ. 6ನೇ ಮನೆ ಅಂದ ತಕ್ಷಣ ದುಸ್ಥಾನ ಅಲ್ವಾ ಗುರುಜಿ ಅಂತೀವಿ. ಪಾಪಗ್ರಹನಾದಂತಹ ಮಂಗಳ 6ನೇ ಮನೆಗೆ ಹೋದಾಗ ನಿಮಗೆ ಶುಭ ಫಲ ಕೊಡ್ತಾನೆ.
6ನೇ ಮನೆ ಅಂದ್ರೆ ಋಣ ರೋಗಾದಿ ದಾರಿದ್ರ ಪಾಪಕ್ಷುಧ ಭಯ ಶೋಕ ಮನಸ್ತಾಪ ನಶ್ಯಂತು, ಇದು ಯಾವುದು ಬರಬಾರ್ದು ಅಂತೀವಿ. 6ನೇ ಮನೆಯಲ್ಲಿ ಮಂಗಳ ಗ್ರಹ ಸಂಚಾರ ಆಗಿದ ತಕ್ಷಣ ನಿಮಗೆ ದೀರ್ಘಕಾಲದ ಯಾವ್ದಾದ್ರು ಕಾಯಿಲೆಗಳಿದ್ರೆ ಅದು ವಾಸಿ ಆಗುತ್ತೆ. ಯಾವ್ದಾದ್ರು ಆಪರೇಷನ್ಸ್ಗಳಿದ್ರೆ ಈ ಟೈಮಲ್ಲಿ ಆಪರೇಷನ್ ಆಗೋಗುತ್ತೆ, ಆಪರೇಷನ್ ಸಕ್ಸಸ್ ಆಗುತ್ತೆ, ಒಳ್ಳೆ ಸರ್ಜನ್ ಸಿಗ್ತಾರೆ. ಸಾಲಗಳನ್ನ ಜಾಸ್ತಿ ಆಗೋಗ್ಬಿಟ್ಟಿದೆ ಗುರುಜಿ, ನಮ್ಮ ಸಾಲಗಳು ತೀರುತ್ತಾ ಅಂದ್ರೆ ಸಾಲಗಳ ತೀರಲು ಅನೇಕ ಮಾರ್ಗದರ್ಶನಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ಯಾಕಂದ್ರೆ ಕುಜ 6ನೇ ಮನೆಗೆ ಹೊರಟೋಗ್ಬಿಟ್ಟ, ನಿಮಗೆ ಒಂದು ದಾರಿ ತೋರಿಸುತ್ತೆ, ನಾನು ಹೇಗೆ ಸಾಲಗಳಿಂದ ಮುಕ್ತನ ಆಗ್ಬೇಕು, ತುಂಬಾ ಸಾಲ ಆಗ್ಬಿಟ್ಟಿದೆ ಅನ್ನೋವಂಥವ್ರು. ಶತ್ರುಗಳು ತುಂಬಾ ಕಾಟ ಕೊಡ್ತಿದ್ದಾರೆ ಅಂದ್ರೆ ಶತ್ರುಗಳನ್ನೇ ನಿರ್ಮೂಲನೆ ಮಾಡುವಂತಹ ಶಕ್ತಿ ವೃಶ್ಚಿಕ ರಾಶಿಯವರಿಗಿರುತ್ತೆ. ನೋಡಿ, ವೃಶ್ಚಿಕ ರಾಶಿಯಲ್ಲಿ ರಾಜಕಾರಣದಲ್ಲಿ ಇರ್ತೀರಾ, ವಿರೋಧ ಪಕ್ಷದ ಯಾವ್ದಾದ್ರೂ ಒಂದು ತೊಂದರೆಗಳಿದ್ದೇ ಇರುತ್ತೆ. ಯಾವುದೋ ಒಂದು ಕ್ಷೇತ್ರದಲ್ಲಿ ನಿಂತಾಗ ಅದು ಸೋಲು ಗೆಲುವು ಎರಡು ಇದ್ದೇ ಇರುತ್ತೆ. ನೀವು ಒಂದ್ಸಲ ಸೋಲ್ಬೋದು, ಇನ್ನೊಬ್ರು ಗೆಲ್ಬೋದು. ಯಾವಾಗ್ಲೂ ಕೂಡ ಶತ್ರುಗಳು ನಿಮ್ಗೆ ಇದ್ದೇ ಇರ್ತಾರೆ. ಆದ್ರೆ ಅಂತ ಶತ್ರುಗಳ ಮೇಲೆ ವಿಜಯ ಪಡ್ಕೊಳ್ಳುವಂತಹ ಯೋಗ ನಿಮಗೆ ಮಂಗಳ ಗ್ರಹ ಉಂಟು ಮಾಡ್ತಾನೆ. ಯಾಕೆಂದ್ರೆ ಮಂಗಳ ಅಂದ್ರೆ ಏನು? ಸೇನಾಧಿಪತಿ. ನವಗ್ರಹಗಳಲ್ಲೇ ಸೇನಾಧಿಪತಿ ವಿಜಯ. ವಿಜಯ ಯಾರಿಗೆ ಸಿಗುತ್ತೆ? ಮಂಗಳನಿಗೆ. ದೇವತೆಗಳಲ್ಲೇ ಸೇನಾಧಿಪತಿ ಯಾರು? ಶ್ರೀ ಸುಬ್ರಹ್ಮಣ್ಯೇಶ್ವರ, ಕಾರ್ತಿಕೇಯ ಅಂತೀವಿ. ಸಕಲ ಕಾರ್ಯಗಳಲ್ಲೂ ಜಯ, ಕೀರ್ತಿ, ವೃಶ್ಚಿಕ ರಾಶಿಯವರಿಗೆ ವಿಜಯ ಪ್ರಾಪ್ತಿಯಾಗುವಂತಹ ಕಾಲ. ಆದ್ರೆ ಹೆಲ್ತ್ ಪ್ರಾಬ್ಲಮ್ ಏನ್ ಬರ್ಬೋದು? ಹೆಲ್ತ್ ವಿಷಯದಲ್ಲಿ ಚೆನ್ನಾಗ್ ಆಗ್ತೀನಿ ಅಂದ್ರೆ ರಕ್ತ ಶುದ್ಧಿ ಆಗುತ್ತೆ, ಆಪರೇಷನ್ಗಳಾಗುತ್ತೆ. ಆದ್ರೆ ಜ್ವರ, ಟೈಫಾಯ್ಡ್, ಕಣ್ಣಿನ ತೊಂದರೆಗಳಿದ್ರೆ ಸ್ವಲ್ಪ ಜಾಗ್ರತೆ. ಕಣ್ಣಿನ ಆಪರೇಷನ್ ಮಾಡಿಸ್ಬೇಕು ಗುರುಜಿ, ಹೊರೆ ಬಂದಿದೆ ಅಂದ್ರೆ ಮಾಡಿಸ್ಬೇಡಿ, ಬಹಳ ಜಾಗ್ರತೆಯಿಂದ ಇರಬೇಕು. ನೋಟ್ ಮಾಡ್ಕೋಬೇಕು ನೀವು, ಯಾವುದ್ರ ಬಗ್ಗೆ ನೀವು ಎಚ್ಚರವಾಗಿರಬೇಕು. ಹಾಗಾದ್ರೆ ಕುಜ ಶುಭ ಫಲಗಳನ್ನ ಕೊಡ್ತಾನೆ ವೃಶ್ಚಿಕ ರಾಶಿಯವರಿಗೆ. ಶುಕ್ರ ಅಷ್ಟಮ ಭಾವ, ನಿಮ್ಮ ಜನ್ಮ ರಾಶಿಗೆ ಶುಕ್ರ ಅಷ್ಟಮ ಭಾವ, ಬುಧ ಸಪ್ತಮದಲ್ಲಿ, ಸಪ್ತಮಾಧಿಪತಿ ಅಷ್ಟಮದಲ್ಲಿ. ಹಾಗಾದ್ರೆ ಶುಕ್ರ ಶುಭ ಫಲ ಕೊಡ್ತಾನ? ಖಂಡಿತವಾಗ್ಲೂ ಶುಕ್ರನು ಅಷ್ಟಮ ಭಾವದಲ್ಲಿ ಶುಭ ಫಲ ಕೊಡ್ತಾನೆ. ಈ ಸಮಯದಲ್ಲಿ ಏನಾದ್ರೂ ನಿಮ್ದು ಪ್ರೇಮ ಸಂಬಂಧ ನಡೀತಾ ಇದ್ರೆ ಅದು ಕೊನೆಯವರೆಗೂ ಮುಂದುವರಿಯುತ್ತೆ. ಭೂಮಿಗೆ ಕಾರಕ ಗ್ರಹ ಕುಜ ಆಗಿದ್ರು, ಬುಧನು ಕೂಡ ಭೂಮಿಗೆ ಕಾರಕ ಆಗಿರೋದ್ರಿಂದ ಭೂಮಿ, ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಸಫಲತೆ ಹೊಂದಿರಿ. ಎಲ್ಲಾ ರೀತಿಯ ಅನುಕೂಲ ಆಗುತ್ತೆ, ಎಲ್ಲ ಆಸೆ ಆಕಾಂಕ್ಷೆಗಳು ಈಡೇರುತ್ತೆ. ನೋಡಿ, ಶುಕ್ರನು ಶುಭ ಫಲವನ್ನ ಕೊಡ್ತಾ ಇದ್ದಾನೆ. ಶುಕ್ರ ಎಷ್ಟನೇ ಮನೆ ಅಧಿಪತಿ ನಿಮಗೆ? ಸಪ್ತಮಾಧಿಪತಿ, ಲಾಭಾಧಿಪತಿ. ಸಡನ್ ಗೈನ್, ಲಾಭವನ್ನ ನಿಮಗೆ ಕೊಡ್ತಾನೆ. ಆದ್ರೆ ಈ ತಿಂಗಳಲ್ಲಿ ಬಹಳ ಬಹಳ ಎಚ್ಚರವಾಗಿರ್ಬೇಕಾಗಿರೋದು, ಸೂರ್ಯ ಸಪ್ತಮದಲ್ಲಿ, ಬುಧ ಸಪ್ತಮದಲ್ಲಿ ಸಂಚಾರ ಆಗ್ಬೇಕಾದ್ರೆ ಇಷ್ಟು ವರ್ಷದಿಂದ ಸಂಸಾರ ಮಾಡ್ಕೊಂಡು ಹೋಗ್ತಾ ಇರ್ತೀರಾ. ಯಾರೋ ಮೂರನೇ ವ್ಯಕ್ತಿ ಪ್ರವೇಶ ಆಗಿದ ತಕ್ಷಣ ವಿವಾಹ ಜೀವನದಲ್ಲಿ ಅನುಮಾನ, ಕಲಹ, ನಂಬಿಕೆಯನ್ನ ಕಳ್ಕೊಂಡ್ಬಿಡೋದು ಅಲ್ವಾ? ಗಂಡನ ಮೇಲೆ ಹೆಂಡತಿ ಯಾವಾಗ್ಲೂ ಹೇಳ್ತಾ ಇರೋದು ಏನೋ ಒಂದು, ಹೆಂಡತಿ ಗಂಡನ ಮೇಲೆ ಹೇಳೋದು, ಗಂಡ ಹೆಂಡತಿ ಮೇಲೆ ಹೇಳೋದು. ಅದು ಮೂರನೇವ್ರಿಗೆ ಏನಾಗುತ್ತೆ? ಪ್ರವೇಶ ಆಗಕ್ಕೆ ಅನುಕೂಲ ಆಗುತ್ತೆ. ವಿವಾಹ ಜೀವನದಲ್ಲಿ ಅಥವಾ ರಿಟೈಲ್ ವ್ಯಾಪಾರದಲ್ಲಿ ತೊಂದರೆಗಳನ್ನ ಅನುಭವಿಸ್ತೀರಿ. ವೃಶ್ಚಿಕ ರಾಶಿ ಜಾತಕರು ಎಚ್ಚರ. ಏನಾಗ್ಬೋದು? ನೀವು ಊಟ ಮಾಡುವಂತ ಆಹಾರ ವಿಷ ಆಗ್ಬೋದು. ಇನ್ನು ಇಂಟರ್ನ್ಯಾಷನಲ್ ಟ್ರಾವೆಲ್, 7ನೇ ಮನೆ ಅಂದಾಗ ಇಂಟರ್ನ್ಯಾಷನಲ್ ಟ್ರಾವೆಲ್ಸ್ ಅದೆಲ್ಲ ಮಾಡಬೇಡಿ. ಪ್ರಯಾಣಗಳಲ್ಲಿ ತೊಂದರೆ, ಶೀಘ್ರ ಕೋಪ. ನೀವು ವಿವಾಹ ಆಗಿದ್ದರೆ, ಪುರುಷರಾಗಿದ್ದರೆ ನಿಮ್ಮ ಪತ್ನಿಗೆ ಅನಾರೋಗ್ಯ, ನೀವು ಸ್ತ್ರೀ ಜಾತಕರಾಗಿದ್ದರೆ ನಿಮ್ಮ ಪತಿಗೆ ಅನಾರೋಗ್ಯ ಉಂಟಾಗುವ ಸಾಧ್ಯತೆ. ವ್ಯಾಪಾರದಲ್ಲಿ ಪಾಲುದಾರಿಕೆಯಲ್ಲಿ ಮೋಸ ಆಗುವಂತಹ ಸಾಧ್ಯತೆಗಳುಂಟು. ಈ ವಿಷಯದಲ್ಲೆಲ್ಲ ನೀವು ಜಾಗೃತರಾಗಿರ್ಬೇಕು. ನೋಡಿ, ಸರ್ವಶಕ್ತಿವಂತ ಪರಮಾತ್ಮ ಕಣ್ಣು ಕಾಣಿಸ್ತಾನ? ಕಾಣಲ್ಲ. ನಮ್ಮ ಒಳಗಡೆ ಇರುವಂತ ಚೈತನ್ಯ ಶಕ್ತಿ, ಒಂದು ಎನರ್ಜಿ ಅಂತೀವಿ, ಕಾಣುತ್ತಾ? ಕಾಣಲ್ಲ. ದೇಹ ವಿನಾಶ ಆಗುತ್ತೆ, ಒಳಗಡೆ ಇರುವಂತ ಚೈತನ್ಯ ಶಕ್ತಿ ವಿನಾಶ ಆಗಲ್ಲ.
ಅದಕ್ಕೆ ಪರಮಾತ್ಮ ಭಗವಂತನನ್ನ ಅವ್ಯಕ್ತ ಅಂತೀವಿ. ನೀವು ಕೂಡ ನಿಮ್ಮನ್ನ ನೀವು ವಿನಾಶ ಆಗಲ್ಲ, ನನ್ನ ಚೈತನ್ಯ ಶಕ್ತಿ ಅಂತ ತಿಳ್ಕೊಂಡು ಓಂ ಅವ್ಯಕ್ತಾಯ ನಮಃ ಅನ್ನೋಂಥ ಮಂತ್ರ ಜಪ ಮಾಡಿ ಶಿವನಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿಸಿ ನೆಗೆಟಿವ್ ಎಫೆಕ್ಟ್ ನಿಮಗೆ ಕಮ್ಮಿ ಆಗುತ್ತೆ. ಪರಿಹಾರನೂ ಕೂಡ ತಿಳಿಸಿದ್ದೀನಿ. ಪ್ರಿಯ ವೀಕ್ಷಕರೇ, ಯಾರು ವೃಶ್ಚಿಕ ರಾಶಿ ಜಾತಕರಿದ್ದೀರಿ, ವಿಡಿಯೋನ ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ಶೇರ್ ಮಾಡಿ. ವಿದ್ಯಾರ್ಥಿಗಳಿಗೂ ಕೂಡ ಟೈಮ್ ಚೆನ್ನಾಗಿರಲ್ಲ, ಮರ್ತೋಗುವಂಥದ್ದು, ಬೇಗ ಮರುವು, ಸೋಂಬೇರಿತನ ಇರುತ್ತೆ. ನಾನು ಹೇಳಿದಂಥ ಪರಿಹಾರಗಳನ್ನ ಮಾಡ್ಕೋಬೇಕು. ಪ್ರಿಯ ವೀಕ್ಷಕರೇ, ನಿಮಗೆಲ್ಲ ದೇವರು ಒಳ್ಳೇದು ಮಾಡಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.